ಮುಂದೆ ತೆನಿ ತುಂಬ್ದಂಗ ಹಿಂದಿಂದ ಅದ ಮೇವು ಬಾಟಿನೂ ಉರಿ ಹಚ್ಕೊಂತ ಬಂದೀವ್ರಿ. ಅಂದ್ರೆ ಒಣ ಮೇವು ಸುಟ್ಕೊಂತ ಹೊಕ್ಕತಿ. ಈಗ ಹೆಂಗೆ ತೆನಿ ತುಂಬ್ಕೊಂತ ಹೊಕ್ಕೇವಿ ಹಂಗೆ ಮೇವು ಕುಲ್ಲ ಆದಂಗೆ ಹಿಂದಿಂದ ಉರಿ ಹಚ್ಕೊಂತ ಹೊಂಟೇವಿ. ಇದನ್ನು ಇಲ್ಲೇರ ಮತ್ತು ಇನ್ನೊಂದು ದಿನ ಬರ್ಬೇಕಾಕತಿ. ಇದಕ್ಕೆ ಎಲ್ಲ ಬಾಳೆವು ಬಿಟ್ಕೊಟ್ಟು ಅದಕ್ಕೆ ಹಿಂಬಾಲೆ ಉರಿ ಹಚ್ಕೊಂತ ಹೋದ್ವಿ ಅಂದ್ರೆ ಸುಟ್ಕೊಂತ ಹೊಕ್ಕತಿ. ಈ ಹೆಣ್ಮಗಳು ಒಂದು ಎಲ್ಲಿ ನಿಂತೇನೆ ಏನು ನೋಡು, ಅಲ್ಲಿ ಮೇವ್ನ್ಯಾಗ ಒಂದೊಂದು ತೆನಿ ಉಳ್ದಿದ್ರ ಆರಿಸೋಗಂತ ಹೇಳೇನಿ. ಏನು ಮಾಡತ್ತಿ ಅಲ್ಲೇ ನಿನಗೆ ಉಳ್ದದು ಹರ್ಷಾಲ್ನ್ಯಾಗ ತೆನಿ ಉಳ್ದಿರ್ತಾವು ಆರಿಸ ಅಂತ ಹೇಳಿರ್ಕಿಲ್ಲ. ಅಲ್ಲ ಕಡ್ಡಿ ಪೆಟ್ಗಿನ ರೊಟ್ಟಿ ಗಂಟ್ನ್ಯಾಗ ಇಟ್ಕೊಂಬಂದೇನೆ ಅಂತಿದ್ದಿ, ಅದನ್ನು ಹುಡುಕ್ಯಾಡಿದ್ರೆ ಅದು ಸಿಗಲಿಲ್ಲ. ಒಂದು ಬಾಳೆ ಸುಚಿತ್ರ ಮಾಡೋದಿಲ್ಲ ನೋಡಿ ನೀವು. ಅಯ್ಯ ಇಲ್ಲ, ನಾನು ನೀನು ಹೇಳಿದ್ದೆಲ್ಲ ಮೇವಿಗೆ ಉರಿ ಹಚ್ಚುನಂತ ಸುಡುನಂತ ಅಂತ ಹೇಳಿದ್ದೆಲ್ಲ ಮನ್ಯಾಗಿಂದ ಬರುವಾಗ ರೊಟ್ಟಿ ಗಂಟ್ನ್ಯಾಗ ನಾನು ಕಡ್ಡಿ ಪೆಟ್ಟಿಗೆ ಇಟ್ಕೊಂಡು ಬಂದೇನಿ. ಆದ್ರೆ ಇಲ್ಲೇ ರೊಟ್ಟಿ ಗಂಟು ಸೋರಾತಿತ್ತಲ್ಲ, ಪಲ್ಯದ ರಸ ಸೋರಾತಿತ್ತ, ಅದಕ್ಕೆ ಬಿಚ್ಚಿದ್ವಿ ಅದನ್ನ ಗಾಡ್ಯಾಗ. ಅಲ್ಲೇ ಮೇವು ಹೇರಿದ್ರಲ್ಲಿ ನೀವು ಮೇವು ಹೇರ್ದಲ್ಲಿ ರೊಟ್ಟಿ ಗಂಟು ಬಿಚ್ಚಿದ್ವಲ್ಲ, ಏನು ಗಾಡ್ಯಾಗ ಉಳಿತು ಏನು ಎಲ್ಲಿ ಉಳಿತು? ಅದು ರೊಟ್ಟಿ ಗಂಟ್ನ್ಯಾಂದು ಕಡ್ಡಿ ಪೆಟ್ಟಿಗೆನ ಸಿಗುವಲ್ದು. ತಗೋ ಅಲ್ಲಿ ಒಂದು ಇದ್ರಾಗ ಜಾಲಿಯಾಗ ಹೋಗಿ ಚೊಗಚಿ ಕಟ್ಟಿಗಿದ ಒಂದು ಕೌಲು ಮುರ್ಕೊಂಬಂದು ಇದನ್ನ ಉರಿನ ಕಡ್ಯಾಡ್ಸಿದ್ನ. ಅಲ್ಲೇ ಒಳಗೆ ಹೊಟ್ಯಾಗ ಮೇವು ಉಳ್ದಿರ್ತತಿ, ಎಲ್ಲಾನು ಚೆಂದಾಗಿ ಉರಿ ಹಚ್ಚರ ಅದನ್ನು ಸುಡ್ರಿ. ನಾ ಅಲ್ಲೇ ಹೊಕ್ಕೇನೆ, ಗಾಡಿ ದಾಡ್ತೇನಿಲ್ಲ, ಅದಾಗ ನೋಡ್ತಾನೆ ಅಲ್ಲೇ ಹಿಂಬಾಲೆ ಇದನ್ನು ಸುಟ್ಕೊಂತ ಏರ್ ಹಾಕ್ಕೊಂತ ಮೇವನ್ನ ಒಂದೊಂದು ತೆನಿ ಉಳ್ದಿದ್ರ ಆರಿಸ್ರಿ ಅವನ್ನ. ಅಲ್ಲ ಹೊರೆ ಹಚ್ಚಾಬಿಡೋ ಮಾರಾಯ ನೀನು. ಅಲ್ಲ ಈಗ ಗಾಡಿ ಹಿಂಬಾಲೇನೆ ತೆನಿ ತುಂಬೇವೆ, ಮತ್ತೊಂದಿತ್ತು ಗಾಡಿ ತೆನಿ ಸುರಿ ಬರೋ ಮಾಡ ಕುಂದ್ರಬೇಕು, ನಡ ಆರಿಸ್ ಹೋಗ್ಬೇಕಂದ್ರೆ ಮತ್ತೆ ನಮ್ಗೆ ಈಗ ತೆನಿ ಆರಿಸಂತೀರಿ. ಹರ್ಸ್ಯಾರು ಕೂಡ ಆರಿಸ್ತೇವೆ ತಗೋ. ಬಡ ತುಂಬ್ರೆ ಇವೊಂದು 3 ಹರ್ಷಾಲ್ ತುಂಬಿದ್ರೆ ಆಗ್ಯಾವ ಆತು. ಮಧ್ಯಾಹ್ನ ಮ್ಯಾಗ ಹೊಲಕ್ಕೆ ಹೋಗ್ರಂತ ಅಲ್ಲಿ ಹೋಗಿ ನೀವು ಹೆಣ್ಮಕ್ಳು ತೆನಿ ಮುರಿರಂತ, ನಾವು ಗಂಡ್ಮಕ್ಳ ಬಾಟಿ ಕೊಯ್ತೇವಿ. ಬಡ ಇವೊಂದು 3 ಹರ್ಷಾಲ ತುಂಬ್ರಿ ಅವನ್ನ. ಆ ಸಂಖ್ಯೆ ಎಲ್ಲಿ ಹೋಗ್ಯ ನೋಡೋ ಒದ್ರ ಅವನ್ನ ನೀರಿನ ಕೊಡ ತೊಗೊಂಬಾನ, ನೀರು ಕುಡ್ದ ಆಟ ಎದ್ದು ಇನ್ನೂ ತುಂಬಾಕ ಚಲೋ ಮಾಡೋಣ್ರಿ. ಗಿರ್ಜಕ್ಕ ನಿನ್ನ ಗಂಡಂದು ಅವಸರ ಭಾಳ, ಮತ್ತು ಈ ಹೊಲ್ದಾಗಿಂದ ಆ ಹೊಲಕ್ಕೆ ಹೋಗೋದಂತ ನೋಡು. ಅಲ್ಲ ಉಂಡಿಂದ ಏಟು ಹೊತ್ತಿರ್ತೈತಿ, ಮತ್ತು ಆ ಹೊಲಕ್ಕೆ ಹೋಗಿದ್ದಿ ನೀವು ತೆನಿ ಮುರ್ರಿ ಅಂತ ಹೇಳ್ತಾನೆ. ನಿಮ್ದು ಗನ ಅವಸರವಾಯವ. ನಾನು ಇವತ್ತು ಅವಸರಲೆ ಮನ್ಯಾಗ ತಲೆ ಬಾಚ್ಕೊಂಡಿಲ್ಲ, ಜಳಕ ಮಾಡಿಲ್ಲ, ಉಣ್ಲಂಗ ಬಂದೇನಿ. ಆಕಿ ನಮ್ಮ ನಾದ್ನಿ ಅಲ್ಲೇ ಗಂಡ ಮನ್ಯಾಗ ನ್ಯಾಯ ಮಾಡಿ ಬಂದಾಳವ. ನಮ್ಮ ಅತ್ತಿ ಸಿಟ್ಟು ಹಾಯಾಕತ್ ಬರ್ತಾಳ. ಆಕಿ ಎಲ್ಲೆಲ್ಲಿ ಮಿಸುಗಳು ಬಿಕ್ಕಿರ್ ಬರಂಗಿಲ್ಲ, ಇಕ್ಕಿರಿ ಇರಂಗಿಲ್ಲ. ಒಂದು ಉಣ್ಣಂದ್ರೆ ಉಣ್ವಾಳು, ತಿನ್ನಂದ್ರೆ ತಿನ್ವಾಳು. ಅಲ್ಲ ನಾವೇನು ಮಾಡ್ಬೇಕಯ್ಯ ಅವ್ರಿಗೆ? ಇವರು ಉಣ್ಣಾಕನೂ 16 ಬರೆ ಕರಿಬೇಕು, ಕರಿತಿಗೆ ಬಂದು ಉಣ್ಣಂಗಿಲ್ಲ. ತಾಯಿ ಮಗಳು ನಮ್ಮ ಕೂಡ ಶಾಸ್ತಿ ಮಾಡ್ತಾರೆ ಇವರು. ನಾವೇನು ಮಾಡ್ಬೇಕು? ಯಾಕೆ ಆಕಿಗೆ ಏನಾಗೈತಿ? ಯಾಕೆ ಮತ್ತೆ ಜಗಳ ಬಂದೈತಿ ಅವ್ರಿಗೆ? ಮೊದಲೊಮ್ಮೆ ನ್ಯಾಯ ಬಂದು ಇಲ್ಲೇ ಉಳಿದಿದ್ದಿಲ್ಲ ಆಕಿ. ನ್ಯಾಯ ಬಂದು ಅವಾಗ ಚೊಚ್ಚಲು ಹುಡುಗಿ ಹಡ್ದಾಗ ಉಳ್ದಿದ್ಲಲ್ಲ, ಇವರು ಹಿರಿಯರು ಹೋಗಿ ಕಳಿಸಿ ಬಂದಿದ್ರು ಹೇಳಿ. ಅವು ಏನು ಬಿಡಿ, ಅವಾಗ ಗಂಡ ಮನೆಯಾರು ಆಕಿನ ಚೆಂದಾಗಿ ಇಟ್ಕೊಳ್ಳವಲ್ವ. ಚೊಚ್ಚಲು ಹುಡುಗಿ ಹಡ್ದಾಗಿಂದ ಮಾರಿ ನೋಡಕ್ಕೆ ಬಂದದ್ದು, ಹೊಳ್ಳಿ 2 ವರ್ಷ ದಿನ ಕರೆಯಕ್ಕೆ ಬರಲಿಲ್ಲ. ಆಗೂ ಹಂಗೆ ಮಾಡಿದ್ವ. ಈಗ ಅದನ್ನು ಚೆಂದಾಗಿ ಇರ್ಬೇಕಿಲ್ಲ, ಈಗೂ ಹಂಗೆ ಮಾಡಾಕತ್ತ. ಎಲ್ಲ ನಿಮ್ಮ ಅತ್ತಿದ ಹಂಗೆ ಕೇಳ್ದಂಗೆ ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸೋದು. ಈಕಿ ಇಲ್ಲಿಂದ ಎಲ್ಲ ಕಟ್ಟಿ ಕಳಿಸ್ತಾಳ. ಮತ್ತು ಅವಂಗೆ ಸಲಗೆ ಹತ್ತೈತೆ, ಅವಂಗೆ ತಿಂತಾನ. ಮತ್ತು ಕಟ್ಟಿ ಕಳಿಸಿದ್ದೆಲ್ಲ ಅಲ್ಲ ರೊಕ್ಕ ರೂಪಾಯಿ ಯಾಕೆ ಕಟ್ಟಿ ಕಳಿಸ್ಬೇಕು? ಈಕಿ ಮನೆಯಾಗ ಇದ್ದಿದ್ದೆಲ್ಲ ಕೊಟ್ಟಿದ್ದ ಖಾರ, ದಿನಸ ಕೊಡಿಸಿದ ಖಾರ, ಕಡ್ಲಿ ಬ್ಯಾಳಿ, ಈಕಿ ತೊಗರಿ ಬ್ಯಾಳಿ, ಹೆಸರು, ಗೋಧಿ ಮತ್ತು ಹಾಕ್ಸಿದ ಹಿಟ್ಟು ಮೊದಲು ಮಾಡಿ ಎಲ್ಲ ಕಟ್ಟಿ ಕಳಿಸ್ತಾಳೆ ಈಕಿ ಹೆಣ್ಣು ಮಗಳಿಗೆ. ತಿಂತಾನ. ಮತ್ತೇನೈತಿ ಅದಕ್ಕೆ ಹಿಂತಿನ 3 ದಿನಕ್ಕೆ ನ್ಯಾಯ ತೆಗ್ದಾಗ ಕಳಿಸ್ತಾನ ಲಡ್ದು ಲಾಟನ. ಅಯ್ಯೋ ಗಿರ್ಜಕ್ಕ, ಅದನ್ನು ನಾವೇನು ಅನ್ನೋಂಗಿಲ್ಲ. ಇವ ಕಟ್ತಾಳ ಬಿಸ್ತಾಳ ಅಂತಂದು ಅದಕ್ಕೂ ತಾಯಿ ಮಗಳು ಅದ. ಈಗ ನಮ್ಮ ಅತ್ತಿ ನಮ್ಮನ್ನು ಬಿಡುವನೇ ಇಲ್ಲ. ಹೋಲ್ ಬಿಡು, ನೀ ಯಾಕೆ ತಲೆ ಕೆಡ್ಸ್ಕೊತಿ? ಎಲ್ಲರಿಗೆ ಆದದ್ದು ಅಕ್ಕತಿ. ಈಗ ಅವ್ರಿಬ್ರು ದೊಡ್ಡ ಸಸ್ತ್ಯಾರ ಧಾರವಾಡದಾಗಿಲ್ಲ. ಅವರು ನೌಕರಿ ಮಾಡ್ತಾರಂತ ಹೋಗಿ ಧಾರವಾಡದಾಗಿರ್ತಾರೆ. ನೌಕರಿದಾರ ಕೊಂಡು ತಿಂತಾರಂತಂದು ಹೇಳಿ ಅವ್ರಿಗೆ ಎಲ್ಲ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಎಲ್ಲ ಕಟ್ಟಿ ಕಳಿಸ್ತಾಳೆ. ಆ ಮನೆಯನ್ನ ಹಿಟ್ಟು, ನುಚ್ಚು, ಕಾಳೆಲ್ಲ ಹಾಕಿ ಸಾಕಿಸಿ ಇಲ್ಲಿದ್ದದ್ದು ಇವು ಮಾಡಿ ಸಾಯಿದ ಇವು ಹೊಲ್ದಾಗ ಮನ್ಯಾಗ. ಮುಂದೆ ತೆನಿ ತುಂಬ್ದಂಗೆ ಹಿಂದಿಂದ ಅದ ಮೇವು ಬಾಟಿನೂ ಉರಿ ಹಚ್ಕೊಂತ ಬಂದೀವ್ರಿ. ಅಂದ್ರೆ ಒಣ ಮೇವು ಸುಟ್ಕೊಂತ ಹೊಕ್ಕತಿ. ಈಗ ಹೆಂಗೆ ತೆನಿ ತುಂಬ್ಕೊತ ಹೊಕ್ಕೇವಿ ಹಂಗೆ ಮೇವು ಕುಲ್ಲ ಆದಂಗೆ ಹಿಂದಿಂದ ಉರಿ ಹಚ್ಕೊಂತ ಹೊಂಟೇವಿ. ಇದನ್ನು
ಇಲ್ಲೇರ ಮತ್ತು ಇನ್ನೊಂದು ದಿನ ಬರ್ಬೇಕಾಕತಿ ಇದಕ್ಕೆ ಎಲ್ಲ ಬಾಳೆ ಬಿಟ್ಟು ಕೊಟ್ಟು ಅದಕ್ಕೆ ಹಿಂಬಾಲೆ ಉರಿ ಹಚ್ಕೊಂತ ಹೋದ್ವಿ ಅಂದ್ರೆ ಸುಟ್ಕೊಂತ ಹೋಗತಿ. ಈ ಹೆಣ್ಮಗಳು ಒಂದು ಎಲ್ಲಿ ನಿಂತೇನೆ ಏನು ನೋಡು, ಅಲ್ಲಿ ಮೇವ್ನ್ಯಾಗ ಒಂದೊಂದು ತೆನಿ ಉಳ್ದಿದ್ರ ಆರಿಸೋಗಂತ ಹೇಳೇನಿ. ಏನು ಮಾಡತ್ತಿ ಅಲ್ಲೇ ನಿನಗೆ ಉಳ್ದದು ಹರ್ಷಾಲ್ನ್ಯಾಗ ತೆನಿ ಉಳ್ದಿರ್ತಾವು ಆರಿಸ ಅಂತ ಹೇಳಿರ್ಕಿಲ್ಲ. ಅಲ್ಲ ಕಡ್ಡಿ ಪೆಟ್ಟಿಗೆನ ರೊಟ್ಟಿ ಗಂಟ್ನ್ಯಾಗ ಇಟ್ಕೊಂಡ್ಬಂದೇನೆ ಅಂತಿದಿ, ಅದನ್ನು ಹುಡುಕ್ಯಾಡಿದ್ರೆ ಅದು ಸಿಗಲಿಲ್ಲ. ಒಂದು ಬಾಳೆ ಸುಚಿತ್ರ ಮಾಡೋದಿಲ್ಲ ನೋಡಿ ನೀವು. ಅಯ್ಯಯ್ಯ ಇಲ್ಲ, ನಾನು ನೀನು ಹೇಳಿದ್ದೆಲ್ಲ ಮೇವ್ಗೆ ಉರಿ ಹಚ್ಚುನಂತ ಸುಡುನಂತ ಅಂತ ಹೇಳಿದ್ದೆಲ್ಲ ಮನ್ಯಾಗಿಂದ ಬರುವಾಗ ರೊಟ್ಟಿ ಗಂಟ್ನ್ಯಾಗ ನಾನು ಕಡ್ಡಿ ಪೆಟ್ಟಿಗೆ ಇಟ್ಕೊಂಡು ಬಂದೇನಿ. ಆದ್ರೆ ಇಲ್ಲೇ ರೊಟ್ಟಿ ಗಂಟು ಸೋರಾತಿತ್ತಲ್ಲ, ಪಲ್ಯದ ರಸ ಸೋರಾತಿತ್ತು, ಅದಕ್ಕೆ ಬಿಚ್ಚಿದ್ವಿ ಅದನ್ನ ಗಾಡ್ಯಾಗ. ಅಲ್ಲೇ ಮೇವು ಹೇರಿದ್ರೆ ಅಲ್ಲಿ ನೀವು ಮೇವು ಹೇರಿದೆ ಅಲ್ಲಿ ರೊಟ್ಟಿ ಗಂಟು ಬಿಚ್ಚಿದ್ವಲ್ಲ, ಏನು ಗಾಡ್ಯಾಗ ಉಳಿತು ಏನು ಎಲ್ಲಿ ಉಳಿತು? ಅದು ರೊಟ್ಟಿ ಗಂಟ್ನ್ಯಾಂದು ಕಡ್ಡಿ ಪೆಟ್ಟಿಗೆನ ಸಿಗುವಲ್ದು. ತಗೋ ಅಲ್ಲಿ ಒಂದು ಇದ್ರಾಗ ಜಾಲಿಯಾಗ ಹೋಗಿ ಚೊಗಚಿ ಕಟ್ಟಿಗಿದ ಒಂದು ಕೌಲು ಮುರ್ಕೊಂಬಂದು ಇದನ್ನ ಉರಿನ ಕಡ್ಯಾಡ್ಸಿದ್ನ. ಅಲ್ಲೇ ಒಳಗೆ ಹೊಟ್ಯಾಗ ಮೇವು ಉಳ್ದಿರ್ತತಿ, ಎಲ್ಲಾನು ಚೆಂದಾಗಿ ಉರಿ ಹಚ್ಚರ ಅದನ್ನ ಸುಳ್ರಿ. ನಾ ಅಲ್ಲೇ ಹೊಕ್ಕೇನೆ ಗಾಡಿ ದಾಡ್ತೆ ಏನಿಲ್ಲ, ಅದಾಗ ನೋಡ್ತಾನೆ ಅಲ್ಲೇ ಹಿಂಬಾಲೆ ಇದನ್ನು ಸುಟ್ಕೊಂತ ಏರ್ ಹಾಕ್ಕೊಂತ ಮೇವ್ನ ಒಂದೊಂದು ತೆನಿ ಉಳ್ದಿದ್ರ ಆರಿಸ್ರಿ ಅವನ್ನ. ಅಲ್ಲ ಹೊರೆ ಹಚ್ಚಾಬಿಡೋ ಮಾರಾಯ ನೀನು. ಅಲ್ಲ ಈಗ ಗಾಡಿ ಹಿಂಬಾಲೇನೆ ತೆನಿ ತುಂಬೇವೆ, ಮತ್ತೊಂದಿತ್ತು ಗಾಡಿ ತೆನಿ ಸುರಿ ಬರೋ ಮಾಡ ಕುಂದ್ರಬೇಕು, ನಡ ಆರಿಸ್ಕೋಬೇಕಂದ್ರೆ ಮತ್ತೆ ನಮ್ಗೆ ಈಗ ತೆನಿ ಆರಿಸಂತೀರಿ. ಹರ್ಸ್ಯಾರ ಕೂಡ ಆರಿಸ್ತೇವೆ ತಗೋ. ಬಡ ತುಂಬ್ರೆ ಇವೊಂದು 3 ಹರ್ಷಾಲ್ ತುಂಬಿದ್ರೆ ಆಗ್ಯಾವ ಆತು. ಮಧ್ಯಾಹ್ನ ಮ್ಯಾಗ ಹೊಲಕ್ಕೆ ಹೋಗ್ರಂತ ಅಲ್ಲಿ ಹೋಗಿ ನೀವು ಹೆಣ್ಮಕ್ಳು ತೆನಿ ಮುರಿರಂತ ನಾವು ಗಂಡ್ಮಕ್ಳ ಬಾಟಿ ಕೊಯ್ತೇವಿ. ಬಡ ಇವೊಂದು 3 ಹರ್ಷಾಲ ತುಂಬ್ರಿ ಅವನ್ನ. ಆ ಸಂಖ್ಯೆ ಎಲ್ಲಿ ಹೋಗ್ಯ ನೋಡೋ ಒದ್ರ ಅವನ್ನ ನೀರಿನ ಕೊಡ ತೊಗೊಂಬಾನ, ನೀರು ಕುಡ್ದ ಆಟ ಎದ್ದು ಇನ್ನೂ ತುಂಬಾಕ ಚಲೋ ಮಾಡೋಣ್ರಿ. ಗಿರ್ಜಕ್ಕ ನಿನ್ನ ಗಂಡಂದು ಅವಸರ ಭಾಳ, ಮತ್ತು ಈ ಹೊಲ್ದಾಗಿಂದ ಆ ಹೊಲಕ್ಕೆ ಹೋಗೋದಂತ ನೋಡು. ಅಲ್ಲ ಉಂಡಿಂದ ಏಟು ಹೊತ್ತಿರ್ತೈತಿ, ಮತ್ತು ಆ ಹೊಲಕ್ಕೆ ಹೋಗಿದ್ದಿ ನೀವು ತೆನಿ ಮುರ್ರಿ ಅಂತ ಹೇಳ್ತಾನೆ. ನಿಮ್ದು ಗನ ಅವಸರವಾಯವ. ನಾನು ಇವತ್ತು ಅವಸರಲೆ ಮನ್ಯಾಗ ತಲೆ ಬಾಚ್ಕೊಂಡಿಲ್ಲ, ಜಳಕ ಮಾಡಿಲ್ಲ, ಉಣ್ಲಂಗ ಬಂದೇನಿ. ಆಕಿ ನಮ್ಮ ನಾದ್ನಿ ಅಲ್ಲೇ ಗಂಡ ಮನ್ಯಾಗ ನ್ಯಾಯ ಮಾಡಿ ಬಂದಾಳವ. ನಮ್ಮ ಅತ್ತಿ ಸಿಟ್ಟು ಹಾಯಾಕತ್ ಬರ್ತಾಳೆ. ಆಕಿ ಎಲ್ಲೆಲ್ಲಿ ಮಿಸುಗಳು ಬಿಕ್ಕಿರ್ ಬರಂಗಿಲ್ಲ, ಇಕ್ಕಿರ್ ಇರಂಗಿಲ್ಲ. ಒಂದು ಉಣ್ಣಂದ್ರೆ ಉಣ್ವಾಳು, ತಿನ್ನಂದ್ರೆ ತಿನ್ವಾಳು. ಅಲ್ಲ ನಾವೇನು ಮಾಡ್ಬೇಕಯ್ಯ ಅವ್ರಿಗೆ? ಇವರು ಉಣ್ಣಾಕನೂ 16 ಬರೇ ಕರಿಬೇಕು, ಕರಿತಿಗೆ ಬಂದು ಉಣ್ಣಂಗಿಲ್ಲ. ತಾಯಿ ಮಗಳು ನಮ್ಮ ಕೂಡ ಶಾಸ್ತಿ ಮಾಡ್ತಾರೆ ಇವರು, ನಾವೇನು ಮಾಡ್ಬೇಕು? ಯಾಕ ಆಕಿಗೆ ಏನಾಗೈತಿ? ಈಗ ಯಾಕೆ ಮತ್ತೆ ಜಗಳ ಬಂದೈತಿ ಅವ್ರಿಗೆ? ಮೊದಲೊಮ್ಮೆ ನ್ಯಾಯ ಬಂದು ಇಲ್ಲೇ ಉಳಿದಿದ್ದಿಲ್ಲ ಆಕಿ. ನ್ಯಾಯ ಬಂದ ಅವಾಗ ಚೊಚ್ಚಲ್ ಹುಡುಗಿ ಹಡ್ದಾಗ ಉಳ್ದಿದ್ಲಲ್ಲ, ಇವರು ಹಿರಿಯಾರು ಹೋಗಿ ಕಳಿಸಿ ಬಂದಿದ್ರು ಹೇಳಿ. ಅವು ಏನು ಬಿಡಿ ಅವಾಗ ಗಂಡ ಮನೆಯಾರು ಆಕಿನ ಚೆಂದಾಗಿ ಇಟ್ಕೊಳ್ಳವಲ್ವ. ಚೊಚ್ಚಲ್ ಹುಡುಗಿ ಹಡ್ದಾಗಿಂದ ಮಾರಿ ನೋಡಕ್ಕೆ ಬಂದದ್ದು ಹೊಳ್ಳಿ 2 ವರ್ಷ ದಿನ ಕರೆಯಕ್ಕೆ ಬರಲಿಲ್ಲ. ಆಗೂ ಹಂಗೆ ಮಾಡಿದ್ವ. ಈಗ ಅದನ್ನು ಚೆಂದಾಗಿ ಇರ್ಬೇಕಿಲ್ಲ, ಈಗೂ ಹಂಗೆ ಮಾಡಾಕತ್ತ. ಎಲ್ಲ ನಿಮ್ಮ ಅತ್ತಿದ ಹಂಗೆ ಕೇಳ್ದಂಗೆ ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸೋದು. ಈಗ ಇಲ್ಲಿಂದ ಎಲ್ಲ ಕಟ್ಟಿ ಕಳಿಸ್ತಾಳ. ಮತ್ತು ಅವಂಗ ಸಲಗೆ ಹತ್ತೈತೆ ಅವಂಗ ತಿಂತಾನ. ಮತ್ತು ಕಟ್ಟಿ ಕಳಿಸಿದ್ದೆಲ್ಲ ಅಲ್ಲ ರೊಕ್ಕ ರೂಪಾಯಿ ಯಾಕೆ ಕಟ್ಟಿ ಕಳಿಸ್ಬೇಕು? ಈಕಿ ಮನೆಯಾಗ ಇದ್ದಿದ್ದೆಲ್ಲ ಕುಟ್ಟಿದ ಖಾರ, ದಿನಸ ಕುಡಿಸಿದ ಖಾರ, ಕಡ್ಲಿ ಬ್ಯಾಳಿ, ಈಕಿ ತೊಗರಿ ಬ್ಯಾಳಿ, ಹೆಸರು, ಗೋಧಿ ಮತ್ತು ಹಾಕ್ಸಿದ ಹಿಟ್ಟು ಮೊದಲು ಮಾಡಿ ಎಲ್ಲ ಕಟ್ಟಿ ಕಳಿಸ್ತಾಳೆ ಈಕಿ ಹೆಣ್ಣು ಮಗಳಿಗೆ. ತಿಂತಾನ. ಮತ್ತೇನೈತಿ ಅದಕ್ಕೆ ಹಿಂತಿನ 3 ದಿನಕ್ಕೆ ನ್ಯಾಯ ತೆಗ್ದಾಗ ಕಳಿಸ್ತಾನ ಲಡ್ದು ಲಾಟನ. ಅಯ್ಯೋ ಗಿರ್ಜಕ್ಕ, ಅದನ್ನು ನಾವೇನು ಅನ್ನೋಂಗಿಲ್ಲ. ಇವ ಕಟ್ತಾಳ ಬಿಸ್ತಾಳ ಅಂತಂದು ಅದಕ್ಕೂ ತಾಯಿ ಮಗಳು ಅದ. ಈಗ ನಮ್ಮ ಅತ್ತಿ ನಮ್ಮನ್ನು ಬಿಡ್ಬನೇ ಇಲ್ಲ. ಹೋಲ್ ಬಿಡು, ನೀ ಯಾಕೆ ತಲೆ ಕೆಡ್ಸ್ಕೊತಿ? ಎಲ್ಲರಿಗೆ ಆದದ್ದು ಅಕ್ಕತಿ. ಈಗ ಅವ್ರಿಬ್ರು ದೊಡ್ಡ ಸಸ್ತ್ಯಾರ ಧಾರವಾಡದಾಗಿಲ್ಲ. ಅವರು ನೌಕರಿ ಮಾಡ್ತಾರಂತ ಹೋಗಿ ಧಾರವಾಡದಾಗಿರ್ತಾರೆ. ನೌಕರಿದಾರ ಕೊಂಡು ತಿಂತಾರಂತಂದು ಹೇಳಿ ಅವ್ರಿಗೆ ಎಲ್ಲ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಎಲ್ಲ ಕಟ್ಟಿ ಕಳಿಸ್ತಾಳೆ. ಆ ಮನೆಯನ್ನ ಹಿಟ್ಟು, ನುಚ್ಚು, ಕಾಳೆಲ್ಲ ಹಾಕಿ ಸಾಕಿ ಇಕ್ಸಿ ಇಲ್ಲಿದ್ದದ್ದು ಇವು ಮಾಡೇ ಸಾಯಿದ ಇವು ಹೊಲ್ದಾಗ ಮನ್ಯಾಗ.